ನಮಸ್ತೆ. ಸರ್ವಮೂಲವಾದ ಪರಬ್ರಹ್ಮ ಒಂದೇ. ಯಾರಿಗೆ ಸರ್ವದಾ ಸರ್ವತ್ರ ಅನುಭವವಾಗುತ್ತಿರುತ್ತದೆಯೋ, ಬ್ರಹ್ಮೇತರವಾದ ಯಾವೊಂದೂ ಮನಸ್ಸಿಗೆ ತೋರದೋ, ಕಣ್ಣಿಗೆ ಕಾಣುವುದೆಲ್ಲ ಯಾರ ಪಾಲಿಗೆ ಮಾಯೆಯೋ, ಆತ್ಮನಿಂದ ಬೇರೆಯಾದದ್ದೊಂದೂ ಇಲ್ಲ ಎಂಬ ದೃಢವಾದ ನಂಬಿಕೆಯಿಂದ ಯಾರ ಮನಸ್ಸಿಗೆ ಭೀತಿ ವ್ಯಾಮೋಹ ಕಾರಣಗಳಿಲ್ಲದೆ ಪರಿಪೂರ್ಣ ಶಾಂತಿ ಬರುತ್ತದೋ ಆತನು ಮುಕ್ತ ಪುರುಷ. ನಮ್ಮ ಸಾಮಾನ್ಯ ಸುಖಗಳು ಲೋಕ ಸಂಬಂಧವುಳ್ಳವಾಗಿ ಬಗೆ ಬಗೆಯ ಮನೋವಿಕಾರಗಳಿಗೆ ಆಸ್ಪದ ಕೊಡುವ ಆದವು. ಯಾವ ಸುಖವು ಕೇವಲ ಆತ್ಮಸಂಬಂಧವುಳ್ಳದ್ದಾಗಿ ಮನೋವಿಕಾರಗಳಿಗೆ ಎಡೆ ಕೊಡುವುದಿಲ್ಲವೋ ಅದು ಮೋಕ್ಷ ಸುಖ. ಅದೇ ಆನಂದ, ಅದೇ ಬ್ರಹ್ಮಾನಂದ, ಪರಮಾನಂದ. ಆ ಆನಂದದ ಲಕ್ಷಣವು ಚಿಂತ ಉಪದ್ರವಗಳಿಲ್ಲದ ಶಾಂತಿ. ಅಹಮತೆ ಕರಗುವುದೇ ಶಾಂತಿ. ಅಹಂಕಾರದಿಂದ ಬಿಡುಗಡೆಯೇ ಮೋಕ್ಷ. ನಮ್ಮ ಜೀವನದ ಸಮಸ್ತಕ್ಕೂ ಅನ್ವಯಿಸತಕ್ಕದ್ದೆಂಬುದಾದರೆ ಧರ್ಮ, ಅದರ ಕ್ಷೇತ್ರಗಳು ಮುಖ್ಯವಾಗಿ 4. ಯಾವ ಥರದ್ದು? ಔಪಾಸನಿಕ, ಕೌಟುಂಬಿಕ, ಸಾಮಾಜಿಕ, ರಾಷ್ಟ್ರೀಯತೆ. ನಮ್ಮ ಜನ ಮೊದಲಿನದೊಂದೇ ಭಕ್ತಿಯೆಂದು ಗಣಿಸಿ ಉಪಾಸನೆ ಮಾಡುವುದು. 2ನೇದು ಅಷ್ಟಿಷ್ಟು ಅನಿವಾರ್ಯ ಕೌಟುಂಬಿಕ. 3ನೇದು 4ನೇದು ಧರ್ಮಕ್ಷೇತ್ರದಿಂದ ಹೊರಗಿಟ್ಟುಬಿಟ್ಟಿದ್ದಾರೆ ಸಮಾಜ ಮತ್ತು ರಾಷ್ಟ್ರ. ಹೀಗೆ ಜನದ ಧರ್ಮಭಾವನೆಗೂ ಲೋಕಜೀವನಕ್ಕೂ ಸಂಬಂಧ ತಪ್ಪಿ ಹೋಗಿದೆ. ಇದರಿಂದಲೇ ನಮ್ಮ ಅನರ್ಥ ಪರಂಪರೆ. ಭಜನೆ, ಸಂಕೀರ್ತನೆಗಳ ಸಂಗೀತವು, ನೈವೇದ್ಯ, ಸಮಾರಾಧನೆಗಳ ಸವಿರುಚಿಯು ಮನಸ್ಸಿಗೆ ಇಷ್ಟವಾಗುತ್ತದೆ. ಸಾಮಾಜಿಕ ಕರ್ತವ್ಯಗಳಾದರೂ ಶ್ರಮ ಕೊಡತಕ್ಕಂಥವು. ರಾಜಕೀಯ ಕರ್ತವ್ಯಗಳಂತೂ ನಿಷ್ಠುರ ತರತಕ್ಕವು. ಆದ್ದರಿಂದ ಪೌರಧರ್ಮ, ರಾಷ್ಟ್ರಧರ್ಮಗಳು ನಮ್ಮ ಜನಕ್ಕೆ ದೂರವಾಗಿವೆ. ಇದು ಧರ್ಮ ವಿವೇಕವುಳ್ಳ ಜನರ ಲಕ್ಷಣವಾಗದು. ಧರ್ಮವು ದೈವಭಕ್ತಿಯನ್ನು ಅಪೇಕ್ಷಿಸುವಂತೆ ಸಾರ್ವಜನಿಕ ಕರ್ತವ್ಯ ಜಾಗರೂಕತೆಯನ್ನು ಅಪೇಕ್ಷಿಸುತ್ತದೆ. ಇದನ್ನು ಉಪೇಕ್ಷಿಸಿದವರು ಧರ್ಮಲೋಪಿಗಳಾಗುತ್ತಾರೆ.